ಸೋದರ ಮಾವನ್ ಕರ್ಕೊಂಬನ್ನಿ. ಪುರೋಹಿತ್ರೆ, ಅದೇನು ಸಂಪ್ರದಾಯ ಇದೆಯೋ ಅದನ್ನ ಮುಂದುವರಿಸಿ. ಅಂದ್ರೆ ಸೋದರ ಮಾವ ಇಲ್ಲ, ಅದೇನ್ ಬೇಕೋ ನಮ್ಮ ತಮ್ಮ ಅಜ್ಞಾನ ಇದು ಮಾಡ್ತಾನೆ. ಅಮ್ಮ, ಎಲ್ಲ ಕಡೆ ನೋಡಿದ್ವಿ, ಇನ್ನೂ ಬಂದಿಲ್ಲ ಅನ್ಸುತ್ತೆ. ಬಂದಿಲ್ವಾ? ಅನ್ಕೊಂಡಪ್ಪ ನಾನು. ಅಲ್ಲ, ಇಷ್ಟೊತ್ತು ವಿಷಯ ಮುಚ್ಚಿಟ್ಟು ನನ್ನನ್ನೇ ಅಮರ್ಸ್ಬಿಟ್ರಲ್ಲ ನೀವೆಲ್ಲ. ಕೊನೆಗೂ ನನ್ನ ತಮ್ಮನ್ ಹೋಗಿ ಯಾರು ಸಂಪ್ರದಾಯ ಪ್ರಕಾರ ನೀವು ಕರೀಲೇ ಇಲ್ಲ ಅಲ್ಲ. ನನಗೆ ಅಂತ ಇರೋದು ಒಂದೇ ಒಂದು ರಕ್ತ ಸಂಬಂಧ ಕಣೋ ಅವನು. ಅವನನ್ನೇ ಈ ಮದುವೆ ಕರೀಲಿಲ್ವಾ? ಅವತ್ತಿಂದ ಹೇಳ್ತಾ ಇದ್ದೀನಿ, ನೆನ್ನೆನೂ ಹೇಳಿದ್ದೀನಿ. ಅಂತೂ ಇಂತೂ ನನ್ನ ಹತ್ರ ಸುಳ್ಳು ಹೇಳಿ ಯಾಮರ್ಸ್ಬಿಟ್ರಿ ಅಲ್ಲ. ಅಮ್ಮ, ಯಾರಮ್ಮ ಯಾಮರ್ಸಿದ್ದು? ನಾವಿಬ್ರು ಹೋಗಿ ಕರ್ದಿಲ್ವಾ? ನಾವಿಬ್ರು ಏನ್ ಮನುಷ್ಯಲ್ವಾ? ಏನ್ ಮನೆ ಮಂದಿ ಎಲ್ಲರೂ ಹೋಗಿ ಅವ್ರ ಕಾಲಿಗೆ ಬಿದ್ದು ನಿಮ್ ತಮ್ಮನ್ನ ಕರಿಬೇಕಾಗಿತ್ತಾ? ಕಾಲಿಗೆ ಬಿದ್ದು ಕರೆದಿದ್ರೆ ಏನೋ ತಪ್ಪಾಗ್ತಾ ಇತ್ತು. ಅವ್ನು ನಿಮ್ ಸೋದರ ಮಾವ ತಾನೆ. ಸೋದರ ಮಾವ ಅಂದ್ರೆ ಏನು ಅಂತ ಗೊತ್ತೇನ್ರೋ ನಿಮ್ಗೆ? ಗೊತ್ತಿರಲ್ಲ ಬಿಡ್ರೋ. ನೀವೆಲ್ಲ ಈಗ ತುಂಬಾ ಶ್ರೀಮಂತರಾಗ್ಬಿಟ್ಟಿದ್ದೀರಾ. ನನ್ನ ತಮ್ಮನ ಹತ್ರ ದುಡ್ಡು ಕಾಸು ಇಲ್ಲ ಅಂತ ತಾನೆ ನೀವೆಲ್ಲ ಅವನನ್ನ ಇಷ್ಟು ಅವಮಾನ ಮಾಡ್ತಿರೋದು. ಯಾಕಮ್ಮ ಇವಾಗ ಅಳ್ತಿದ್ಯಾ? ಆಯ್ತಪ್ಪ, ನೀವೆಲ್ಲ ಸಂತೋಷವಾಗಿ ಕಾರ್ಯ ಮುಂದುವರಿಸಿ. ಏನಮ್ಮ ಇದು? ಒಳ್ಳೆ ಕಾರ್ಯಕ್ರಮ ನಡೀತಿರ್ಬೇಕಾದ್ರೆ ಯಾಕಮ್ಮ ಹಿಂಗಾಡ್ತೀಯ ನೀನು? ನಾನಿದ್ರೇನೋ ಬಿಟ್ರೇನೋ ನಿಮ್ಗೆ? ನೀನ್ ನೋಡಿದ ಸಂಬಂಧ, ನೀನ್ ನೋಡಿದ ಹೆಣ್ಣು, ನೀನ್ ನೋಡಿದ ತಾರೀಕು, ನಿನ್ನಿಷ್ಟದಂತೆ ಮದುವೆ ನಡೀಲಿ. ನನಗ್ ಮರ್ಯಾದೆ ಇಲ್ದಿರೋ ಜಾಗದಲ್ಲಿ ನಾನು ಒಂದ್ ಕ್ಷಣನೂ ನಿಲ್ಲೋದಿಲ್ಲ. ನನಗೂ ರೋಷ ಇದೆ ಕಣ್ರೋ. ನಾನು ನಿಮ್ಮನ್ನು ಹೆತ್ತ ಅಮ್ಮ. ನಾನು ಇಲ್ಲಿ ಒಂದು ಕ್ಷಣ ನಿಲ್ಲೋದಿಲ್ಲ. ಇನ್ನ ಮಾಡಿ. ಅಮ್ಮ,